ವಿದ್ಯಾರ್ಥಿಗಳಿಗೆ ಯಾರು ಹಾಲು ಹಣವನ್ನು ರೈತರ ಕಲ್ಯಾಣ ಯೋಜನೆಯ ಸೇವೆ ಮಾಡಿ ವಿವಿಧ ರೀತಿಯಲ್ಲಿ ಅವರಿಗೆ ಸಿಲಿಂಡರ್ ದರ, ವಿದ್ಯುತ್ ದರ ಎಲ್ಲವೂ ಕೂಡ ಇರುತ್ತೆ. ಗ್ಯಾಸ್ ಸಿಲಿಂಡರ್ ದರ 900 ರೂಪಾಯಿ ಏರಿಕೆಯಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ನೀವು ನನ್ನನ್ನು ಕೇಳೋ ಬದಲು ಕೇಂದ್ರ ಸರ್ಕಾರದವ್ರನ್ನ ಅಲ್ಲಿ ಪ್ರತಿನಿಧಿಗಳನ್ನ ಕೇಳಬೇಕು. ತಕ್ಷಣ ಆದ್ಮೇಲೆ ದರ ಏರಿಕೆ ನನಗೆ ಗೊತ್ತಿಲ್ಲ. ನೀವು ಆ ಭಾಗ ಈ ಭಾಗದ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತಗೊಂಡು ಅದ್ರ ಬಗ್ಗೆ ಅವರನ್ನ ಕೇಳಿದ್ರೆ ಅವರು ಸ್ಪಷ್ಟ ಉತ್ತರ ಕೊಡ್ತಾರೆ. ಈಗ 4ನೇ ತಾರೀಕು ಕೌಂಟಿಂಗ್ ಆಗ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್? ಒಳ್ಳೆಯ ಉತ್ತಮ ಫಲಿತಾಂಶವನ್ನು ನಾವು ರಾಜ್ಯದಲ್ಲಿ ನಿರೀಕ್ಷೆ ಮಾಡ್ತೇವೆ. 2 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಹೊರ ರಾಜ್ಯಗಳಲ್ಲೂ ಕೂಡ ಕೇರಳ ಮತ್ತು ತಮಿಳುನಾಡು 2 ಕೂಡ ನಮ್ಮ ಪಕ್ಷ ಮತ್ತು ನಮ್ಮ ಒಕ್ಕೂಟ ಬಳಸ್ತಾರೆ ಅಂತಕ್ಕಂಥ ಗೊತ್ತಿಲ್ಲ. ಮಾಹಿತಿ ನೀವೇನಾರ ನನ್ನ ಮಾಹಿತಿ ಇದ್ರೆ అలాగే ಇಕ್ಬಾಲ್ ಸರ್ ಹೇಳ್ತಾರೆ 15ನೇ ತಾರೀಕು ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ. ಅವರು ಶಾಸಕರು ಇದ್ದಾರೆ, ಅವರು ಹೇಳ್ತಾರೆ. ನನಗೆ ಗೊತ್ತಿಲ್ಲ. ಮೊದಲೇನು ಯಾವಾಗಲೂ ನಾನು ಓಡಾಡೋದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನೇನು ಹೊಸದಾಗೇನು ದೆಹಲಿಗೆ ಅಪರೂಪಕ್ಕೆ ಏನೋ ಹೋಗ್ತಾ ಇಲ್ಲ, ಹೋಗ್ತಾ ಇರ್ತೀನಿ. ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.